ಬ್ಯಾಕ್. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗೋದೇ ಇಲ್ಲ. ಬೆಳೆ ಕಟಾವು ಮಾಡಿ ಮಾರಾಟ ಮಾಡುವಂತ ಟೈಮ್ನಲ್ಲೇ ಬೆಲೆ ಬಿದ್ದೋಗಿರುತ್ತೆ. ಆದರೆ ಬೆಳೆಯನ್ನ ಸಂಗ್ರಹ ಮಾಡೋದಕ್ಕೆ ರೈತರಿಗೆ ಕಷ್ಟಕರವಾಗ್ಬಿಡುತ್ತೆ. ಅದರಲ್ಲಿಯೂ ಒಣಮೆಣಸಿನಕಾಯಿ, ಹತ್ತಿ ಸೇರಿದಂತೆ ಹಲವು ಬೆಳೆಗಳನ್ನ ಇಡೋಕೆ ಜಾಗದ ಕೊರತೆ ಕೂಡ ಎದುರಿಸಬೇಕಾಗತ್ತೆ. ಗಾತ್ರದಲ್ಲಿ ಹೆಚ್ಚಿರುವಂತ ಬೆಳೆಯನ್ನ ಸಂಗ್ರಹ ಮಾಡೋದಕ್ಕೆ ಕೃಷಿ ವಿವಿ ನಿರ್ವಾತ ಕಂತೆ ಕಟ್ಟುವಂತ ಸಾಧನವನ್ನ ಅಭಿವೃದ್ಧಿಪಡಿಸಿದೆ. ಅನ್ನದಾತ ದೇಶದ ಬೆನ್ನೆಲುಬು ಎನ್ನುವುದು ಎಷ್ಟು ಸತ್ಯವೋ, ಕೃಷಿ ವಿಶ್ವವಿದ್ಯಾಲಯ ಅವರ ಹಾದಿ ಸುಗಮ ಮಾಡಲು ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿವೆ. ರೈತರು ಬೆಳೆದ ಬೆಳೆಗಳನ್ನ ಸಂಗ್ರಹಿಸಿಡಲು ನಿರ್ವಾತ ಕಂತೆ ಕಟ್ಟುವ ಸಾಧನವನ್ನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪರಿಚಯಿಸಿಕೊಟ್ಟಿದೆ. ಈ ಹಿಂದೆ ರೈತರು ತಮ್ಮ ಬೆಳೆಗಳನ್ನ ಹಾಗೆ ತೆಗೆದು ಅದರಲ್ಲಿ ಸಂಗ್ರಹಣೆ ಮಾಡುತ್ತಿದ್ರು. ಸದ್ಯ ವಿನೂತನ ಮಾದರಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ನಿರ್ವಾತ ಕಂತೆ ಕಟ್ಟುವ ಮಾದರಿ ಸಿದ್ಧಪಡಿಸಿದ್ದು, ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಸಂಪೂರ್ಣ ಗಾಳಿ ತೆಗೆದು ಅದರಲ್ಲಿ ಬೀಜಗಳನ್ನ ಹಾಗೂ ಬೆಳೆಯನ್ನ ಇರಿಸಿದ್ರೆ ಎಷ್ಟು ವರ್ಷವಾದರೂ ಅದು ಕೆಡದಂತೆ ಶೇಖರಣೆ ಮಾಡಬಹುದು. ನಿರ್ವಾತ ಕಂತೆ ಕಟ್ಟುವ ತಂತ್ರಜ್ಞಾನವನ್ನು ನಾವು 2005ನೇ ಇಸ್ವಿಯಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರಥಮವಾಗಿ ಈ ನಿರ್ವಾತ ಕಂತೆ ಕಟ್ಟುವ ಒಂದು ಮಷೀನ್ ಏನು ಬೆಲ್ಜಿಯಂ ದೇಶದಿಂದ ಅಲ್ಲಿಯ ಹಣಕಾಸಿನ ಅನುದಾನದ ಜೊತೆಗೆ ಈ ಒಂದು ರಿಸರ್ಚನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬೆಲ್ಜಿಯಂ ದೇಶದ ಹಣಕಾಸು ಸಚಿವಾಲಯದಿಂದ ಒಪ್ಪಿಗೆ ಪಡೆದು ಅಲ್ಲಿಯ ತಂತ್ರಜ್ಞಾನವನ್ನ ಇಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಈಗಾಗಲೇ ಪ್ರಾಯೋಗಿಕವಾಗಿ 2005ರಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನ ನಿರ್ವಾತ ಕಂತೆ ಕಟ್ಟುವಿಕೆ ಮಾದರಿಯಲ್ಲಿ ಪ್ರಯೋಗ ಮಾಡಲಾಗಿದ್ದು ಯಶಸ್ವಿಯಾಗಿದೆ. ಕೇವಲ ಮೆಣಸಿನಕಾಯಿ ಮಾತ್ರವಲ್ಲದೆ ಜೋಳ, ಹೆಸರು, ಸೋಯಾಬೀನ್, ಈರುಳ್ಳಿ ಬೀಜ ಸೇರಿದಂತೆ ಇತರೆ ಬೆಳೆಗಳನ್ನ ಇದರಲ್ಲಿ ಸಂಗ್ರಹಿಸಿ ಇಡಬಹುದಾಗಿದೆ. ಒಟ್ಟಾರೆ ಈ ಮೆಣಸಿನಕಾಯಿಯನ್ನು ಸುಮಾರು ಅಂದರೆ ಹೆಚ್ಚಿನ ಗಾತ್ರದಲ್ಲಿರ್ತಕ್ಕಂಥ ಮೆಣಸಿನಕಾಯಿ ಸುಮಾರು 25 kg 15 kg ಮೆಣಸಿನಕಾಯಿಯನ್ನು ತಾವು ಇಲ್ಲಿ ನೋಡಿರ್ಬೋದು. ಭಾಳ ಅಚ್ಚುಕಟ್ಟಾಗಿ ಕಡಿಮೆ ಗಾತ್ರದಲ್ಲಿ ಅದನ್ನು ಶೇಖರಣೆ ಅಂದರೆ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಭಾಳ ದಿವಸವರೆಗೆ ಶೇಖರಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದೀವಿ ನಾವು. ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿ ರೈತರ ಮನೆ ಬಾಗಿಲಿಗೆ ತಲುಪಿಸಲು ಸರ್ಕಾರ 3 ಕೋಟಿ ಅನುದಾನವನ್ನ ಕೃಷಿ ವಿವಿಗೆ ಮಂಜೂರು ಮಾಡಿದೆ. ಈ ಅನುದಾನದಲ್ಲಿ 12 ಯಂತ್ರಗಳನ್ನ ಖರೀದಿ ಮಾಡಲಾಗಿದೆ. ಅಲ್ಲದೆ ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ವಿವಿಧ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ರೈತರ ಮನೆ ಮನೆಗೆ ತಲುಪಿಸುವ ಕೆಲಸವನ್ನ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಮಂಜುನಾಥ್ ಎಡಳ್ಳಿ, ಧಾರವಾಡ. ಬಯಲ್ಸೀಮೆ ಕೋಲಾರದ ರೈತರು ನಮಗೆ ನೀರು ಕೊಟ್ರೆ ಚಿನ್ನದಂತ ಬೆಳೆಯನ್ನೇ ಬೆಳಿತೀವಿ ಅಂತಾರೆ. ಇಂಥದ್ದೇ ಸಾಹಸಕ್ಕೆ ಕೈ ಹಾಕಿರುವಂತ ರೈತ ಮಹಿಳೆಯೊಬ್ಬರು ವಾತಾವರಣವನ್ನು ಅನುಕೂಲ ಮಾಡಿಕೊಂಡು ಬಯಲ್ಸೀಮೆ ಪ್ರದೇಶದಲ್ಲಿ ಗೋಧಿ ಬೆಳೆದು ಸಾಧನೆಯನ್ನ ಮಾಡಿದ್ದಾರೆ. ಬರದನಾಡು ಕೋಲಾರದಲ್ಲಿ ರೈತ ಮಹಿಳೆ ಹೇಮಾವತಿ ಎಂಬುವವರು ಗೋಧಿ ಬೆಳೆಯೋ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದ ರೈತ ಮಹಿಳೆ ಹೇಮಾವತಿ ಈ ಸಾಧನೆ ಮಾಡಿದ್ದಾರೆ. ಮೂಲತಃ ಬೆಂಗಳೂರಿನ ವರ್ತೂರು ನಿವಾಸಿಯಾಗಿರೋ ಹೇಮಾವತಿ ಪತಿ ವೆಂಕಟಾಚಲ ಸಹಕಾರದಿಂದ ಕಳೆದ 4 ವರ್ಷದಿಂದ ಗೋಧಿಯನ್ನ ಯಶಸ್ವಿಯಾಗಿ ಬೆಳೀತಿದ್ದಾರೆ. ತಮ್ಮ ಜಮೀನಿನಲ್ಲಿ 10 ಬೆಳೆಗಳನ್ನ ಬೆಳೆದು ಜೀವನ ನಡೆಸ್ತಾ ಇರುವ ಇವರು ಒಮ್ಮೆ ಗೋಧಿಯನ್ನ ಬೆಳೆದು ನೋಡೋಣ ಎಂಬ ಸಾಹಸಕ್ಕೆ ಕೈ ಹಾಕಿ ಇದೀಗ ಯಶಸ್ವಿಯಾಗಿದ್ದಾರೆ. ನಾವೇ ಬೆಳೆದು ತಿನ್ನೋಣ ಅಂತ ಅಂದ್ಬಿಟ್ಟು ಅನಿಸ್ತು. ನಮಗೆ ಬೆಳ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮುಂದೆ ಬೆಳೀತಾ ಇದ್ವಿ. ಬಿಟ್ಬಿಟ್ಟಿದ್ವಿ. ತಿರ್ಗಿ ಮತ್ತೆ ಈ ಸತಿ ಹಾಕ್ಕೊಂಡಿದ್ದೀವಿ. ಈ ಸತಿ ಹಾಕ್ಕೊಂಡು ನಾವೇ ಬೆಳೆದು ತಿಂದರೆ ಚೆನ್ನಾಗಿರುತ್ತೆ ತಂದು ತಿನ್ನೋದಕ್ಕಿಂತ ಅಂತ ಅಂದ್ಬಿಟ್ಟು ಆಸೆಗೆ ಬೆಳ್ಕೊಂಡಿದ್ದೀವಿ. ಪತಿ ವೆಂಕಟಾಚಲಪತಿಗೆ ಮೊದಲು ವ್ಯವಸಾಯಕ್ಕೆ ಸಹಾಯ ಮಾಡ್ತಾ ಇದ್ದ ಹೇಮಾವತಿ ಒಮ್ಮೆ ತಮ್ಮ ಗಂಡ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಪರಿಣಾಮ ನಿರಂತರ ಕೃಷಿ ಚಟುವಟಿಕೆಗಳಿಂದ ದೂರ ಉಳಿಬೇಕಾಯಿತು. ಹಾಗಾಗಿ ಕುಟುಂಬವನ್ನ ಮುನ್ನಡೆಸಲು ಪತಿಯ ಕೃಷಿಯನ್ನೇ ರೈತ ಮಹಿಳೆ ಹೇಮಾವತಿ ಮುನ್ನಡೆಸುತ್ತಿದ್ದಾರೆ. ಹೇಮಾವತಿಗೆ ಸ್ಥಳೀಯ ಕೃಷಿ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದು ಕೃಷಿಗೆ ಬೇಕಾದ ಸಹಾಯ ಮಾಡ್ತಿದ್ದಾರೆ. ಶುಗರ್ ಪೇಷಂಟ್ ಇವ್ರಿಗೆ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಫರ್ಟಿಲೈಸರು ಅದು ಕಮ್ಮಿ ಹಾಕಿ ನಮ್ಮ ಕಣ್ಣು ಮುಂದೆನೇ ಬೆಳಿತೀವಿ. ಬೇರೆ ಕಡೆಯಿಂದ ಬರೋದು ಕೆಮಿಕಲ್ ಅದು ಇದು ಯೂಸ್ ಮಾಡಿರ್ತಾರೆ. ಅದು ತಿನ್ನಕ್ಕೆ ನಮ್ಗೆ ಅಷ್ಟೊಂದು ತೃಪ್ತಿಕರ ಇರಲ್ಲ ಅಂತ ನಾವೇ ಸ್ವಂತ ಬೆಳ್ಕೊಂಡು ಸ್ವಂತ ತಿನ್ನೋದು. ಅರ್ಧ ಎಕರೆಗೆ 12 ಕೆಜಿಯಷ್ಟು ಬೀಜಗಳನ್ನ ಹಾಕಿದ್ದು 10 ಮೂಟೆಗೂ ಹೆಚ್ಚು ಫಸಲು ಬರುವ ನಿರೀಕ್ಷೆ ಇದೆ. ಮನೆ ಬಳಕೆಗೆ ಮಳಿಗೆಗಳಲ್ಲಿ ಗೋಧಿಯನ್ನ ಖರೀದಿ ಮಾಡುವುದಕ್ಕಿಂತ ನಾವೇ ಬೆಳೆದು ನೋಡೋಣ ಎಂಬ ಉತ್ಸಾಹದಿಂದ ಗೋಧಿ ಬೆಳೆದಿರುವ ರೈತ ಮಹಿಳೆ ಹೇಮಾವತಿ ಮುಂದಿನ ವರ್ಷದ ಚಳಿಗಾಲದ ವಾತಾವರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗೋಧಿ ಬೆಳೆಯಲು ಸಜ್ಜಾಗಿದ್ದಾರೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.